ನೆನ್ನೆ ಒಂದು ಮಾತು ಹೇಳಿದೆ. ಈಗ 292 ಪೈಕಿ 16 TDP, 12 JDU, ಇವರಿಬ್ಬರನ್ನು ತೆಗೆದಾಕಿದರೆ ಅಂದರೆ NDU ಸಪೋರ್ಟ್ ಬೇಡ ನಿಮ್ಮದು ಅಂತಂದರೆ 265 ಆಗುತ್ತೆ. ಎಷ್ಟು? 265. ಬಹುಮತಕ್ಕೆ ಎಷ್ಟು ಬೇಕಿದೆ? 7 ಬೇಕಿದೆ. ಬೇರೆ ಎಲ್ಲಿಂದಾದರೂ ಸಿಗತ್ತಾ? ಇದ್ದರೆ ಹಳೆಯ ಫ್ರೆಂಡ್ ಒಬ್ಬ ಇದ್ದಾರೆ, ಯಾರು? ಉದ್ಧವ್ ಠಾಕ್ರೆ. ಅವರ ಬಳಿ 9 MP ಗಳಿದ್ದಾರೆ. ಇವರನ್ನು ಸೆಳೆಯುವಂಥ ಪ್ರಯತ್ನಗಳಾಗ್ತಾ ಇದೆಯಂತೆ. ಅವರು ಕೂಡ ಬರುವಂಥ ಸಾಧ್ಯತೆ ಇದೆಯಂತೆ. ಯಾಕೆ ಅಂತ ಹೇಳ, ನಿಮಗೊಂದು ದೃಶ್ಯ ತೋರಿಸ್ತೀನಿ ವೀಕ್ಷಕರು. ಇದು 1 ತಿಂಗಳ ಹಿಂದಿನ ದೃಶ್ಯ. ಬಾಲ್ ಠಾಕ್ರೆ ಅಂತ ನಾಯಕ, ಹುಲಿ ಅಲ್ವಾ, ಅವರ ಚಿಹ್ನೆನೇ ಹುಲಿ. ಇದೇ ಬಾಲ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಶರದ್ ಪವಾರ್ ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಯಾವ ರೀತಿ ಅವರನ್ನು ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ಬನ್ನಿ. ನೋಡಿ, ಇದು ಶರದ್ ಪವಾರ್. ಓಕೆ, ಇದು ಉದ್ಧವ್ ಠಾಕ್ರೆ, ಬಾಲ್ ಠಾಕ್ರೆ ಅವ್ರ ಮಗ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ನೋಡಿ, ಯಾವುದೇ ಕಾರಣಕ್ಕೆ ಮಾತಾಡ್ಲಿಕ್ಕೆ ಬರ್ತಾರೆ. ಆಗ ನೋಡಿ, ಹೊರಗೆ ಕಾಯ್ತಾ ಇರಿ ಅಂತ ನೋಡಿ, ಹೊರಗಿರು. ಇದಾದ ನಂತರ ಸಂಜಯ್ ರಾವತ್ ನೆನ್ನೆ ಇನ್ನೊಂದು ವಿಡಿಯೋ ಇದೆ, ಅದು ನೋಡಿ. ಸಂಜಯ್ ರಾವತ್ ಅವರು ಯಾರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಪಾಪ ಸಂಜಯ್ ರಾವತ್ ಕೂಡ ಒಂದು ಹುಲಿ, ಒಂಥರ ಗುರ್ರ, ಆದರೆ ಒಂಥರ ಅವ್ರಿಗೆ ಮರ್ಯಾದೆ ಸಿಗೋದಿಲ್ಲ. ನೋಡಿ, ಅಲ್ಲಿ ನೋಡಿ, ಸಂಜಯ್ ರಾವತ್ ಅಲ್ಲಿ ಬರ್ತಾರೆ ನೋಡಿ. ಇದು ದೃಶ್ಯ ಬೇರೆ, ಅಂದರೆ ಅವರನ್ನು ಕೇರೆ ನಡಿ. ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಲ್ಲ ಅಲ್ಲಿ ಅಂತ ಒಂದು ಗುಂಪಿನಲ್ಲಿ ಗೋವಿಂದ ಅಂತೀವಲ್ಲ, ಹಂಗಾಗಿ ನೋಡಿ ಬರ್ತಾರೆ. ಅವ್ರನ್ನ ಮಾತಾಡಿಸೋರೇ ಇಲ್ಲ. ಅಲ್ಲಿ ರಾಜ ಇದ್ದಾರೆ, ಆಮೇಲೆ ಉಳಿದ ನಾಯಕರಿದ್ದಾರೆ, ಎಲ್ಲ ನೋಡಿ, ಅವ್ರನ್ನ ಕೇರೆ ಮಾಡ್ತಿಲ್ಲ ಅವರು. ಸಂಜಯ್ ರಾವತ್ ಗೊತ್ತಲ್ಲ ನಿಮಗೆ, ಮಾತಾಡಿದ್ರೆ ಬೆಂಕಿ. ಈ ಅವಮಾನಗಳಿದೆಯಲ್ಲ ನೋಡಿ, ಇದಂತೂ ನಮಗೆ ಅದಕ್ಕೆ ನೋಡೋಕ್ಕೂ ಆಗೋದಿಲ್ಲ, ಹೊರಗೆ. ಹಾಗಾಗಿ ಒಂಥರ ಇರುಸುಮುರುಸು ಯಾರಿಗೆ? ಉದ್ಧವ್ ಠಾಕ್ರೆಗೆ. ಈಗ ನೆನ್ನೆ ಕೂಡ ಹೇಳಿದ್ದೆ, ಉದ್ಧವ್ ಠಾಕ್ರೆನ ಕರೆಸ್ಕೊಳ್ಳೋಂಥ ಪ್ರಯತ್ನಗಳಾಗ್ತಾ ಇದೆ. ಏನಾಗ್ತಾ ಇದೆ? ಕರೆಸ್ಕೋತಾರ? ಅವರ 9 ಸ್ಥಾನ ಬಂದರೆ ಈಸಿ. TDPನೂ ಬೇಡ, JDUನೂ ಬೇಡ. ಅದರ ಬಗ್ಗೆ ಹೇಳ್ತೀನಿ. BJP ಅಥವಾ NDA ಅಧಿಕಾರ ಮಾಡಬೇಕು ಅಂತಂದರೆ ನಿತೀಶ್ ಕುಮಾರ್ ಬೇಕೇ ಬೇಕು, TDP ಬೇಕೇ ಬೇಕು. BJP ಏನು ಸುಮ್ಮನೆ ಕೂರೋ ಜಾಯಮಾನದ ಪಕ್ಷ ಅಲ್ಲ, ಅಲ್ಲಿ ಎಲ್ಲ ದೊಡ್ಡ ತಲೆಗಳಿದೆ. ಅವರು ಒಂದು ಸೇಫ್ ಮೆಥಡಾಲಜಿಯನ್ನು ಆಯ್ಕೆ ಮಾಡ್ತಾರೆ, ಯಾಕಂದರೆ ನಂಬಲಿಕ್ಕಾಗಲ್ಲ ಅಂತೇಳಿ. ಅವ್ರಿಗಿರೋದು ಒಂದೇ, ಉದ್ಧವ್ ಠಾಕ್ರೆನ ಕರ್ಕೊಂಬಂದರೆ ಹೆಂಗೆ? ಈ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನಾದರೂ ನಾಳೆ ಸತಾಯಿಸಿದರೆ ಇವರಿಗೆ ಟಕ್ಕರ್ ಕೊಡೋದಕ್ಕೆ ಮೋದಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಉದ್ಧವ್ ಠಾಕ್ರೆಗೆ ಒಂದು ಅವಮಾನ ಆಗ್ತಾ ಇದೆ. ಆಮೇಲೆ ಅವರಿಗೆ ಗಾಳ ಹಾಕಿದ್ದಾರಂತೆ ಅಮಿತ್ ಶಾ. ಜೊತೆಗೆ ಸಂಜಯ್ ರಾವತ್ ಹೋಗಿದ್ರು ಕೂಡ ಅಲ್ಲಿ ಮಾತಾಡಿಸಿಲ್ಲ, ಒಂದು ಕೇರ್ ಮಾಡಲಿಲ್ಲ ಅನ್ನೋವಂಥದ್ದು ಇರುತ್ತೆ. ಆಮೇಲೆ 9 ಸ್ಥಾನ ಇದೆ ಯಾರಿಗೆ? ಉದ್ಧವ್ ಠಾಕ್ರೆ ಬಳಿ. ಅಲ್ಲಿ ಶಿಂದೆ ಬಳಿ ಇರೋದು 7 ಸ್ಥಾನ. ಒಟ್ಟಾರೆಯಾಗಿ ಒಂದು ಪ್ರೀತಿ ಇರುತ್ತಲ್ಲ ಶಿವಸೇನೆ ಬಗ್ಗೆ. ನಾಳೆ ಒಂದು ವೇಳೆ ಇಂಡಿ ಮೈತ್ರಿಕೂಟ ಸರ್ಕಾರ ಮಾಡಿ ತುಂಬಿಟ್ಕೊಳ್ಳಿ, ಅಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ಸುಮಾರಿದೆ. SP 37, ಅವ್ರಿಗೇನೆ ಒಂದು 10 ಕೊಡಬೇಕು ಮಂತ್ರಿಗಿರಿ. TMC 27, ಅವ್ರಿಗೊಂದು 10 ಕೊಡಬೇಕು. DMK 22, ಅವ್ರಿಗೊಂದು 10 ಕೊಡಬೇಕು. ಆಮೇಲೆ NCP ಇದೆ, ಅದಕ್ಕೊಂದು 5 ಕೊಡಬೇಕು. ಸೊ ಹಾಗಿರುವಾಗ ನಾವು 9 ಇದ್ದೀವಿ. ಈ ಕಡೆ ಬಂದರೆ ಲಾಭ ಇದೆ, ಆಮೇಲೆ ಶಿವಸೇನೆ ಕೂಡ ಒಗ್ಗಟ್ಟಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆಯಂತೆ. ಸೊ ಇದು ಫಲಪ್ರದವಾದರೆ ತನ್ನ ಹಳೆಗಳೇ ಭಾಳ ಈಸಿ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಏನಾಗುತ್ತೆ ಕಾದು ನೋಡೋಣ.